ಇವತ್ತಿಂದ ಹಬ್ಬ ಸ್ಟಾರ್ಟ್ ಆಗಿದೆ. ಬ್ಲಾಕ್ ಬರ್ತಾ ಇದೆ, ಇರೋದೇ ಬ್ಲಾಕ್ ಅಂತನಾ? ಇವತ್ತು ನಮ್ಮ ಡಾರ್ಲಿಂಗ್ ಬರ್ತ್ಡೇನು ನಡೀತಾ ಇದೆ. ಚೆಕ್ಕೆ ಸಿಕ್ತು. ಮಾತಾಡು ಅಷ್ಟೇ. ಸಾಧಿಸುವ ಛಲ ಬಲವಾಗಿದ್ದರೆ ಸೋಲು ಯಾರನ್ನು ಹಿಂದಿಕ್ಕಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ನಿಶ್ಚಿತಾ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ, ನಮ್ಮ ಚಿಕ್ಕಜ್ಜಿ ಊರಲ್ಲಿ ಹಬ್ಬ ನಡೀತಿದೆ, ಊರ್ ಹಬ್ಬ. ಅಣ್ಣನ ಮದ್ವೆಗೂ ಅಣ್ಣನ ನೆರವಿ ಅಂದ್ರೆ ಬೀಗ್ರೂಟಕ್ಕೂ ಒಂದ್ ವಾರ ಗ್ಯಾಪ್ ಇರೋದ್ರಿಂದ ಸೊ ನಾನು ಮಧ್ಯದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂತ ಊರಲ್ಲೇ ಕೆಲಸ ಮಾಡೋಣ ಅನ್ಕೊಂಡಿದ್ದೀನಿ. ನಮ್ಮ ಅಣ್ಣನ ಊರಲ್ಲಿ ಅಲ್ಲಿ ಜಿಯೋ ನೆಟ್ವರ್ಕ್ ಸಿಗಲ್ಲ, ಸೊ ನನಗೆ ಇಂಟರ್ನೆಟ್ ಇಲ್ಲದೆ ಕೆಲಸನೇ ಮಾಡೋಕ್ಕಾಗಲ್ಲ. ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಇಲ್ಲಿಗೆ ಬಂದಿದ್ದೀನಿ. ಇವತ್ತಿಂದ ಹಬ್ಬ ಸ್ಟಾರ್ಟ್ ಆಗಿದೆ, ಅಲ್ಲೂ ಇವತ್ತಿಂದಾನೇ ಹಬ್ಬ ಸ್ಟಾರ್ಟು. ಸೊ ಅಂಡ್ ಇವತ್ತು ನಮ್ಮ ಡಾರ್ಲಿಂಗ್ ಬರ್ತ್ಡೇನು ನಡೀತಾ ಇದೆ. ಕೊಂಡು ಸೌದೆ ಜೊತೆ ಇವತ್ತು ಡಾರ್ಲಿಂಗ್ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಕ್ಯಾಪ್ಚರ್ ಮಾಡಿಬಿಟ್ಟು ಈ ವ್ಲಾಗ್ ಅಲ್ಲಿ ಹಾಕಿದ್ದೀನಿ. ಸೊ ಏನೇನೆಲ್ಲ ಆಗುತ್ತೆ ಇವತ್ತು ಎಲ್ಲಾನು ಕ್ಯಾಪ್ಚರ್ ಮಾಡಿ ಈ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಬನ್ನಿ ಈ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಮಾತಾಡು. ಹ್ಯಾಪಿ ಬರ್ತ್ಡೇ ಪಾಪು. ಹುಟ್ಟು ಹಬ್ಬದ ಶುಭಾಶಯಗಳು. ಆಲ್ರೆಡಿ ಕೇಕು ಎಲ್ಲ ತಂದಿಟ್ಟಿದ್ದಾರೆ ಮಾಮ. ಅಂದ್ರೆ ಸಿಂಪಲ್ ಆಗಿ ಮಾಡ್ತಾ ಇದೀವಿ ಇವಾಗ ಬರ್ತ್ಡೇನ, ಆಮೇಲೆ ಇನ್ನೂ ದೇವ್ರ ಸೇವೆ ಎಲ್ಲ ಮಾಡಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಸೊ ಇವಾಗ ಮದ್ವೆ ನೆರವಿ ಎಲ್ಲ ಇರೋದ್ರಿಂದ ಸಿಂಪಲ್ ಆಗಿ ಮಾಡೋಣ, ಜಸ್ಟ್ ಕೇಕ್ ಆದ್ರೂ ಕಟ್ ಮಾಡಿಸೋಣ ಅಂತ ಇವತ್ತು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಮಾಮ ಮತ್ತೆ ಅಕ್ಕ ಎಲ್ಲರೂ. ಅತ್ತೆ, ನಮ್ಮ ದೊಡ್ಡತ್ತೆ, ನಮ್ಮ ಅಕ್ಕ ಎಲ್ಲರೂ ಸೇರ್ಕೊಂಡು ಅಡ್ಗೆ ಮಾಡ್ತಾ ಇದ್ದಾರೆ ಅಲ್ಲಿ ಅಡ್ಗೆ ಮನೆಯಲ್ಲಿ. ನಾವು ಮಕ್ಕಳೆಲ್ಲ ವ್ಲಾಗ್ ಮಾಡಕ್ಕೆ ಕೂತಿದ್ದೀವಿ. ನಮ್ಮ ಮಾಮನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ ಯಶು. ಥ್ಯಾಂಕ್ ಯು ಸೋ ಮಚ್. ಸೊ ಕೆಲಸದಿಂದ ಲಾಗೌಟ್ ಆದ ತಕ್ಷಣ ಸಂಜೆ ನಾವು ಹೋಗಿದ್ದು ಊರಿನ ಸರ್ಕಲಿಗೆ. ಅಂದರೆ ಅಲ್ಲಿ ಕೊಂಡುದ್ ಸೌದೆಯ ಮೆರವಣಿಗೆ ನಡೀತಾ ಇತ್ತು. ಸೊ ಕೊಂಡುದ್ ಸೌದೆ ಬರೋ ಮುಂಚೆ ಹಲವಾರು ಕಲಾವಿದರ ತಂಡಗಳನ್ನ ಕರೆಸಿದ್ರು. ಸೊ ಅವರ ಪರ್ಫಾರ್ಮೆನ್ಸ್ ಎಲ್ಲ ನಡೀತಾ ಇತ್ತು ನಾವು ಹೋದಾಗ. ಬ್ಲಾಕ್ ಬರ್ತಾ ಇದೆ, ಇರೋದೇ ಬ್ಲಾಕ್ ಅಂತನಾ? ನಾನೇನೂ ಇಲ್ಲ. ಹಾಗೆ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಆ್ಯಂಡ್ ಸಪೋರ್ಟ್. ತುಂಬಾ ಖುಷಿಯಾಗಿದೆ ನಿಮ್ಮ ಒಂದು ಪ್ರೀತಿಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಬಹಳಷ್ಟು ಕಲಾವಿದರ ತಂಡಗಳನ್ನು ಕರೆಸಿದ್ರು. ಸೊ ಅದರಲ್ಲಿ ಹೈಲೈಟ್ ಅಂದರೆ ಗೊಂಬೆ ಆಟ ಮತ್ತು ಇಲ್ಲಿ ಆಂಜನೇಯ ಸ್ವಾಮಿಯ ವೇಷನ ಧರಿಸಿರೋರು. ಸೊ ಇವರು ತುಂಬಾ ಚೆನ್ನಾಗಿ ಪ್ರದರ್ಶಿಸಿದ್ರು ಪ್ರತಿಯೊಂದು ಆರ್ಟ್ ಫಾರ್ಮ್ನು ಕೂಡ. ಸೊ ಇವರ ತಂಡ ಆದಮೇಲೆ ಕಂಬದ ಕುಣಿತ ಎಲ್ಲನೂ ಕರೆಸಿದ್ರು. ಸೊ ಅವ್ರುಗಳು ಕೂಡ ಈ ವ್ಲಾಗಲ್ಲಿ ಬರ್ತಾರೆ. ಇವರ ಪರಿಶ್ರಮಕ್ಕೆ ಹಾಗೂ ಪ್ರತಿಭೆಗೆ ಒಂದು ಸಲಾಮ್ ಹೇಳ್ತಾ ಈ ವಿಡಿಯೋನ ನಾವು ಕಂಟಿನ್ಯೂ ಮಾಡೋಣ. ತುಂಬ ಸುಂದರವಾಗಿ ನಮ್ಮ ಎಲ್ಲ ಜನಪದ ಕಲೆಗಳನ್ನು ಉಳಿಸ್ತಾ ಬೆಳೆಸ್ತಾ ಈ ತಂಡಗಳು ಬರ್ತಾ ಇದ್ದಾರೆ. ಸೊ ಈ ತಂಡಗಳಿಗೆ ನಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಂದುವರಿಸೋಣ. ಇವರದೆಲ್ಲ ಪ್ರದರ್ಶನ ಆದ ನಂತರ ಹಳ್ಳಿ ಹುಡುಗರು ಟಮಟೆ ಸದ್ದಿಗೆ ಕುಣಿದೆ ಯಾವುದೇ ಊರ ಹಬ್ಬ ಆಗಲಿ ಕೊನೆ ಆಗೋದೇ ಇಲ್ಲ. ಸೊ ಅವರ ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು. ಅದಾದಮೇಲೆ ವಾದ್ಯಗೋಷ್ಠಿ ಅಂದರೆ ಮಂಗಳ ವಾದ್ಯಗಳ ಸಮೇತ ದೇವರ ಕಳಶ ಹಿಡಿದು ಅದರ ಹಿಂದೆ
ಏನು ಹೇಳ್ತೀವಿ ಕೊಂಡದ ಸೌದೆ ಎತ್ತಿಗಳಿಗೆ ಕಟ್ಟಿ ಕರ್ಕೊಂಡು ಬರ್ತಾಯಿದ್ರು. ಸೊ ಕೊಂಡದ ಸೌದೆ ಅಂತ ಅಂದರೆ ಕೊಂಡದ ಹಿಂದಿನ ದಿನ ಕೊಂಡಕ್ಕೆ ಯೂಸ್ ಮಾಡುವಂಥ ಎಲ್ಲ ಮರಗಳ ದಿಮ್ಮಿಗಳನ್ನು ಎತ್ತಿಗೆ ಕಟ್ಬೋದು ಅಥವಾ ಟ್ರ್ಯಾಕ್ಟರ್ ಯಾವುದೇ ಗಾಡಿಗಳಲ್ಲಿ ತಂದು ಕೊಂಡ ನಡೆಯುವ ಸ್ಥಳಕ್ಕೆ ಹಾಕಿ ಅದಕ್ಕೆ ಅಗ್ನಿಸ್ಪರ್ಶ ಮಾಡುವಂತಹ ಕಾರ್ಯ. ಇದೆಲ್ಲ ಆದ ನಂತರ ನಾವು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ನಮ್ಮ ಪಾಪುದು ನಾನ್ ಸ್ಟಾಪ್ ಮಾತು ಇದ್ದೇ ಇರುತ್ತೆ. ಈ ಬ್ಲಾಗಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಸುಮಾರಷ್ಟು ಕ್ವೆಶನ್ಸ್ ಕಮೆಂಟ್ ಬರ್ತಾ ಇದೆ. ಸೊ ನಾನು ಅದನ್ನೆಲ್ಲ ಅಡ್ರೆಸ್ ಮಾಡೇ ಮಾಡ್ತೀನಿ, ಅದಕ್ಕೆಲ್ಲ ಆನ್ಸರ್ ಮಾಡೇ ಮಾಡ್ತೀನಿ. ಸೊ Q&A ಅಂತ ಒಂದು ವ್ಲಾಗ್ ಮಾಡ್ತೀನಿ ಫ್ಯೂಚರಲ್ಲಿ. ಸೊ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಪ್ಲೀಸ್ ಫಾಲೋ ಮಾಡಿ. ಸೊ ಅಲ್ಲಿ ನನ್ನ ಸ್ಟೋರಿ ಹಾಕ್ತೀನಿ Q&Aಗೆ. ಸೊ ಬೇರೆ ಕ್ವೆಶನ್ಸ್ ಜೊತೆ ಈ ಕ್ವೆಶನ್ಸ್ನು ಕೂಡ ಆನ್ಸರ್ ಮಾಡಿ ಆ ಕ್ವೆಶನ್ಸ್ಗೆ ಆನ್ಸರ್ ಮಾಡೇ ಮಾಡ್ತೀನಿ. ಸೊ ಜೊತೆಗೆ ಏನು ಹೇಳಬೇಕು ಅಂತ ಅಂದರೆ 70% ಆಫ್ ವ್ಯೂವರ್ಸ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ವೀಡಿಯೋಸ್ ಮಾಡೋಕ್ಕೆ ಇನ್ನಷ್ಟು ಎಂಕರೇಜ್ಮೆಂಟ್ ಸಿಕ್ಕಾಗುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ ಅಂದರೆ ನಿಶ್ಚಿತಾ ಚಂದ್ರಶೇಖರ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಎಂಟರ್ಟೈನ್ ಮಾಡೋದನ್ನ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅನ್ನೋ ಸಜೆಷನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಆ ಥರ ವೀಡಿಯೋಸ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಾತಾಡೇನು ಅಂತ ಇದ್ದಲ್ಲ ಅನ್ನು. ವಿಡಿಯೋ ಮಾಡ್ತಾ ಇದ್ದೀವಿ. ನಮ್ಮ ಅತ್ತೆ ವಡೆ ಮಾಡ್ಕೊಂಡು ತಂದಿದ್ದಾರೆ ನಮ್ಗೆಲ್ಲ. ನಾವು ತಿಂತಾ ಇದೀವಿ. ಮಳೆ ಬರ್ತಾ ಇದೆ, ಇಲ್ಲಿ ಜೋರು ಗಾಳಿ ಜಾಸ್ತಿ, ಅದಕ್ಕೆ ಬಿಸಿ ಬಿಸಿ ವಡೆ ತಿಂತಾ ಇದೀವಿ. ಬಿಸಿ ಬಿಸಿ ವಡೆ ತಿಂತಾ ಇದೀವಿ. ಗಾಳಿ ಬರ್ತೈತೆ, ಮಳೆ ಬರ್ತೈತೆ, ಅದಕ್ಕೆ. ಚಕ್ಕೆ ಲವಂಗ ಹಾಕ್ತೀರಾ ವಡೆಗೆ? ಯಾಕೆ? ಓ ಅವೆಲ್ಲ ಹಾಕ್ಬಾರ್ದು ಕಣವ. ಚಕ್ಕೆ ಸಿಕ್ತು. ಬೆಳ್ಳುಳ್ಳಿ ಕಡಿಮೆ ಜೀರಿಗೆ ಹಾಕ್ಲಿಲ್ಲ, ಬೆಳ್ಳುಳ್ಳಿ ದಪ್ಪತರ ಹಾಕ್ಬೇಕಾದ್ರು. ಹಂಗಲ್ಲಿ ವಡೆ ಮಾಡಿದ್ದೆಲ್ಲ ಚಕ್ಕೆ ಲವಂಗ ಜೀರಿಗೆ ನಮ್ಮ ಕಡೆ ಹಾಕಲ್ಲ. ಗೋವಿಂದ ಅಂತ ಇದ್ದಾರೆ. ಸೊ ಇದಾದ ನಂತರ ನಮ್ಮ ಪಾಪುವಿನ ಬರ್ಡೇ ಸೆಲೆಬ್ರೇಷನ್ ಆಯಿತು ಮನೆಯಲ್ಲಿ. ಸೊ ಆ ಹಬ್ಬದ ಕೊಂಡದ ಸೌದೆ ಕೆಲಸ ಎಲ್ಲ ಮುಗಿದ ಮೇಲೆ ಮಾಮ ಮತ್ತು ಮಾಮನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು ಮನೆಗೆ. ಸೊ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಆದಮೇಲೆ ಊಟ ಎಲ್ಲ ಮಾಡಿಕೊಂಡು ಸೊ ಸೆಲೆಬ್ರೇಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು. ತುಂಬ ಖುಷಿಯಾಯಿತು. ಪಾಪನು ತುಂಬ ಖುಷಿಯಾಗಿದ್ದ. ಅವ್ನ ಬರ್ಡೇ ಕೇಕ್ ಎಲ್ಲ ಕಟ್ ಮಾಡಿಸಿ ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡಿದ್ದಕ್ಕೆ ಅವ್ನ ಖುಷಿಗಂತೂ ಕಂಟ್ರೋಲೇ ಇರಲಿಲ್ಲ. ಫುಲ್ ಖುಷಿಲಿ ಕುಣಿದಾಡ್ತಾ ಇದ್ದ ನಮ್ಮ ಪಾಪು ಅಂತೂ. ಸೊ ಇದು ಕ್ಯೂಟ್ ಲಿಟಲ್ ಸೆಲೆಬ್ರೇಷನ್ ಆದ್ರೂ ತುಂಬಾ ಖುಷಿ ಕೊಡ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಸೊ ಅವ್ನು ನಗ್ತಾ ಇರೋದನ್ನು ನೋಡೋಕ್ಕೇ ನಮಗೆಲ್ಲ ತುಂಬ ಖುಷಿ ಆಗ್ತಾಯಿತ್ತು. ಅವ್ನ ಶಾರ್ಟ್ ವಿಡಿಯೋ ನೋಡಿ ಈಗ. ನಮ್ಮೂರ ಗೌಡರೆಂದು ರಾಜ ಗಂಭೀರ, ಕರುನಾಳು ಮಾತು ಮನದಿ ಪ್ರೀತಿ ಸಂಚಾರ, ನಡೆನುಡಿಯಲಿ ದಿನವೂ ಇವರು ನೀತಿ ನುಡಿದವರು, ಗೌರವ ಇವರಿಗೆ ಅದು ಕಾಂಚನ, ಬದುಕಲಿ ನ್ಯಾಯಕ್ಕೆ. ಸೊ ನೋಡಿದ್ರಲ್ವ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದ ನಮ್ಮ ಪಾಪು ಅಂತ. ಸೊ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಅಣ್ಣನ ಊರಿಗೆ ಬಂದೆ. ಸೊ ಅಲ್ಲೂ ಕೂಡ ಹಬ್ಬ ನಡೀತಾ ಇದ್ದಿದ್ದರಿಂದ ದೇವರುಗಳ ಮೆರವಣಿಗೆ ನಡೀತಾ ಇತ್ತು. ನಾನು ಹೋಗಿದ್ದ ಟೈಮಿಗೆ ಕೊಂಡದ ಸೌದೆ ಕಾರ್ಯಕ್ರಮ ಅಲ್ಲೂ ಕೂಡ ಇತ್ತು, ಆದರೆ ಅದು ಸಂಜೆನೇ ಮುಗ್ದು ಹೋಗಿತ್ತು. ಸೊ ನಾನು ಅಲ್ಲಿದ್ದೆ ಆ ಟೈಮಲ್ಲಿ. ನೆಕ್ಸ್ಟ್ ಡೇ ಕೊಂಡ ಇತ್ತು, ಬಸವಣ್ಣನ ಕೊಂಡ. ಸೊ ಬಸವಣ್ಣನ ಕೊಂಡದ ಕಾರ್ಯಕ್ರಮ ಇಲ್ಲಿ ನೋಡ್ತಾ ಇರ್ಬೋದು. ಸೊ 2 ಕೊಂಡ ಹಾಯ್ತಾರೆ ಅವ್ರ ಊರಲ್ಲಿ, ಬಸವಣ್ಣನ ಕೊಂಡನೇ. ಸೊ ಇದು 2ನೇ ಕೊಂಡ ಹಾಯ್ತಾ ಇದ್ದಿದ್ದು. ದೇವ್ರ ಹೊತ್ತಿದಾರಲ್ಲ, 3 ದೇವ್ರು ಏನೋ ಕರೆಸಿದ್ರು. ಸೊ 3 ದೇವ್ರನ್ನೂ ಹೊತ್ಕೊಂಡು ಕುಣಿಯೋದನ್ನ ನೋಡೋದನ್ನೇ ಒಂದು ಖುಷಿಯಾಗಿತ್ತು. ಸೊ ಇದೆಲ್ಲ ಆದಮೇಲೆ
ಕೊಂಡ ಹಾಯುವಂಥ ಕಾರ್ಯಕ್ರಮ ಇತ್ತು. ಕೊಂಡ ಆದಮೇಲೆ ಅವತ್ತಿನ ಹಬ್ಬ ಮುಗ್ದಿತ್ತು. ಸೊ ನೆಕ್ಸ್ಟ್ ಡೇ ಇನ್ನೂ ಮಾರಮ್ಮನ ಕೊಂಡ ಆಗಲಿ, ಕೊಂಡದ ಸೌದೆ ಆಗಲಿ, ಆರತಿ ಕಾರ್ಯಕ್ರಮ ಆಗಲಿ ಎಲ್ಲನೂ ಇತ್ತು. ಸೊ ಎಲ್ಲ ಹಬ್ಬಗಳು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಸೊ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ